ತಲೆಯಲ್ಲಿ ಒಂದು ಸಖತ್ ಐಡಿಯಾ ಬಂದಾಗೋ ಖುಷಿನೇ ಬೇರೆ ಅಲ್ವಾ? ಅದ್ಭುತ. ಆದ್ರೆ ಆ ಐಡಿಯಾ ಕೇವಲ ಯೋಚನೆಯಾಗೇ ಉಳಿದ್ಬಿಟ್ರೆ ಹೇಗೆ? ಬನ್ನಿ, ಇವತ್ತು ಆ ಒಂದು ಯೋಚನೆಯ ಕಿಡಿಯನ್ನು ಒಂದು ಪಕ್ಕಾ ಕಾರ್ಯರೂಪಕ್ಕೆ ತರಬಹುದಾದ ಕಾನ್ಸೆಪ್ಟ್ ಆಗಿ ಬದಲಾಯಿಸೋದು ಹೇಗೆ ಅಂತ ನೋಡೋಣ. ಹಾಗಾದ್ರೆ ಈ ಪಯಣದ ರೋಡ್ ಮ್ಯಾಪ್ ಏನು? ನಾವು ಒಂದು ಸಣ್ಣ ಕಲ್ಪನೆಯಿಂದ ಶುರು ಮಾಡಿ ಅದನ್ನ ಒಂದು ಪ್ರೊಟೋಟೈಪ್ ಆಗಿ ಮಾಡಿ ಅದನ್ನ ಹೇಗೆ ಟೆಸ್ಟ್ ಮಾಡೋದು ಅಂತ ಪ್ಲಾನ್ ಮಾಡ್ತೀವಿ. ಆಮೇಲೆ ಸಿಕ್ಕಿರೋ ರಿಸಲ್ಟ್ಸ್ ಅನ್ನ ಅಳದು ಕೊನೆಗೆ ಒಂದೇ ಒಂದು ಅಲ್ಟಿಮೇಟ್ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಶುರು ಮಾಡೋಣವಾ? ಸಾಮಾನ್ಯವಾಗಿ ಎಲ್ಲರಿಗೂ ಈ ಥರ ಆಗಿರುತ್ತೆ ಅಲ್ವಾ? ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಅಥವಾ ಸುಮ್ಮನೆ ಕೂತಿರ್ಬೇಕಾದ್ರೆ ತಲೆಯಲ್ಲಿ ಫಕ್ಕಂತ ಒಂದು ಬಲ್ಬ್ ಹೊಳೆದಾಗೆ ಆಗುತ್ತೆ. ಒಂದು ಬ್ರಿಲಿಯಂಟ್ ಐಡಿಯಾ ಬಂದ್ಬಿಡುತ್ತೆ. ಆದ್ರೆ ಆ ಒಂದು ಕ್ಷಣದ ಸ್ಫೂರ್ತಿಗೂ ಅದನ್ನೊಂದು ಯಶಸ್ವಿ ಪ್ರಾಡಕ್ಟ್ ಮಾಡೋದಕ್ಕೂ ಮಧ್ಯೆ ದೊಡ್ಡ ದಾರಿನೇ ಇದೆ. ಆ ಐಡಿಯಾ ನಮ್ ತಲೆಯಲ್ಲಿ ಮಾತ್ರ ಚೆನ್ನಾಗಿದ್ಯಾ ಅಥವಾ ನಿಜವಾಗ್ಲೂ ಅದು ವರ್ಕ್ ಆಗುತ್ತಾ ಅಂತ ತಿಳ್ಕೊಳ್ಳೋದು ಹೇಗೆ? ನೋಡಿ, ಇದೇ ಅಲ್ವಾ ಅತಿ ದೊಡ್ಡ ಚಾಲೆಂಜ್. ಎಷ್ಟೋ ಅದ್ಭುತ ಐಡಿಯಾಗಳು ಸರಿಯಾದ ಟೆಸ್ಟಿಂಗ್ ಇಲ್ದೆ ಶುರುವಲ್ಲೇ ಸತ್ತೋಗ್ತವೆ. ಆದ್ರೆ ಇದನ್ನ ತಪ್ಸೋಕೆ ಒಂದು ಸಿಸ್ಟಮ್ಯಾಟಿಕ್ ದಾರಿಯಿದೆ. ಆರಂಭದಲ್ಲೇ ಪ್ರಮುಖ ಫೀಡ್ಬ್ಯಾಕ್ ಪಡೆದು ನಮ್ಮ ದಾರಿಯನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಸ್ಟೆಪ್ ಏನು? ನಮ್ಮ ತಲೆಯಲ್ಲಿರೋ ಐಡಿಯಾವನ್ನ ಕಣ್ಣಿಗೆ ಕಾಣೋ ಹಾಗೆ, ಕೈಯಲ್ಲಿ ಮುಟ್ಟು ಹಾಗೆ ಮಾಡೋದು. ಅದಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. ಫೋಟೋ ತೆಗೆದಲೇ ಸಾಕು, ಅದು ಯಾವ ಗಿಡ ಅಂತ ಹೇಳೋ ಒಂದು ಆಪ್. ಅದಕ್ಕೆ ಪ್ಲಾಂಟ್ ಪಾಲ್ ಅಂತ ಹೆಸರಿಡೋಣ. ಹಾಗಾದ್ರೆ ಈ ಪ್ರೋಟೋಟೈಪ್ ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಐಡಿಯಾದ ಒಂದು ಪ್ರಾಥಮಿಕ ಮಾದರಿ. ಒಂದ್ ರೀತಿ ಸಿನಿಮಾದ ಟ್ರೇಲರ್ ತರ, ಅಥವಾ ಮನೆ ಕಟ್ಟೋ ಮುಂಚೆ ಅದರ ನೀಲನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಇರುತ್ತಲ್ಲ, ಆ ಥರ. ಪ್ರೋಟೋಟೈಪ್ಗಳಲ್ಲಿ ಬೇರೆ ಬೇರೆ ವಿಧಗಳಿದೆ. ಬರೀ ಪೇಪರ್ ಮೇಲೆ ಒಂದು ಸ್ಕೆಚ್ ಇರೋದು ವೈರ್ ಫ್ರೇಮ್ ಆದ್ರೆ, ಇನ್ನೊಂದ್ ಕಡೆ ನಿಜವಾದ ಆಪ್ ತರನೇ ಕ್ಲಿಕ್ ಮಾಡ್ಬೋದಾದ ಸಂವಾದಾತ್ಮಕ ಡೆಮೋ ಇರುತ್ತೆ. ನಮ್ಮ ಪ್ಲಾಂಟ್ ಪಾಲ್ ಉದಾಹರಣೆಗೆ ಈ ವರ್ಕಿಂಗ್ ಮಾಡೆಲ್ ಬೆಸ್ಟ್, ಯಾಕಂದ್ರೆ ಆಗ ತಾನೇ ನಮ್ಗೆ ನಿಜವಾದ ಯೂಸರ್ ಫೀಡ್ಬ್ಯಾಕ್ ಸಿಗೋದು. ಓಕೆ, ಈಗ ಪ್ರೋಟೋಟೈಪ್ನ ವ್ಯಾಪ್ತಿಯನ್ನ ಡಿಸೈಡ್ ಮಾಡಬೇಕು. ಅಂದ್ರೆ ನಾವು ಯಾವುದನ್ನ ಟೆಸ್ಟ್ ಮಾಡ್ತಿದೀವಿ, ಯಾವುದನ್ನ ಬಿಡ್ತಿದೀವಿ ಅಂತ. ಪ್ಲಾಂಟ್ ಪಾಲ್ ಆಪಿನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಗಿಡ ಗುರುತಿಸೋ ಮುಖ್ಯ ಫೀಚರ್ ಮೇಲೆ ಮಾತ್ರ ಗಮನ ಇಡೋಣ. ಗಿಡದ ಆರೈಕೆ ಬಗ್ಗೆ ಮಾಹಿತಿ ಕೊಡೋ ಫೀಚರನ್ನ ಸದ್ಯಕ್ಕೆ ಪಕ್ಕಕ್ಕಿಡೋಣ. ಯಾಕಂದ್ರೆ ನಮ್ ಫೋಕಸ್ ಕ್ಲಿಯರ್ ಆಗಿರುತ್ತೆ ಮತ್ತು ಅತಿ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸರಿ, ನಮ್ಮ ಪ್ರೋಟೋಟೈಪ್ ರೆಡಿ ಇದೆ. ಈಗ ಅದನ್ನ ರಿಯಲ್ ವರ್ಲ್ಡ್ಗೆ ತಗೊಂಡು ಹೋಗೋ ಸಮಯ. ಇದು ತುಂಬಾನೇ ಮುಖ್ಯವಾದ ಹಂತ. ನಮ್ಮ ಪ್ರೋಟೋಟೈಪ್ ಅನ್ನ ನಿಜವಾದ ಜನರ ಜೊತೆ ಹೇಗೆ ಟೆಸ್ಟ್ ಮಾಡೋದು ಅನ್ನೋದಕ್ಕೆ ಒಂದು ಪಕ್ಕಾ ಪ್ಲಾನ್ ಮಾಡಬೇಕು. ನೋಡಿ, ಟೆಸ್ಟಿಂಗ್ ಅಂದ್ರೆ ಸುಮ್ನೆ ಯಾರಿಗೋ ತೋರ್ಸಿ ಹೇಗಿದೆ ಅಂತ ಕೇಳೋದಲ್ಲ. ಅದಕ್ಕೊಂದು ಪ್ರಾಸೆಸ್ ಇದೆ. ಮೊದಲು ಯಾರಿಂದ ಫೀಡ್ಬ್ಯಾಕ್ ಬೇಕು ಅಂತ ಗುರುತಿಸ್ಬೇಕು. ಆಮೇಲೆ ಆ ಫೀಡ್ಬ್ಯಾಕ್ ಅನ್ನ ಹೇಗೆ ಕಲೆಕ್ಟ್ ಮಾಡೋದು ಅಂತ ಡಿಸೈಡ್ ಮಾಡಬೇಕು. ಕೊನೆಗೆ ಆ ಅಮೂಲ್ಯವಾದ ಫೀಡ್ಬ್ಯಾಕ್ ಅನ್ನ ಸಂಗ್ರಹಿಸಬೇಕು. ನಮ್ಮ ಪ್ಲಾಂಟ್ ಪಾಲ್ ಆಪ್ಗೆ ಬಂದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು? ಹೊಸದಾಗಿ ಗಿಡ ಬೆಳೆಸೋಕೆ ಶುರು ಮಾಡಿದವರು. ಎಷ್ಟು ಜನರನ್ನ ಟೆಸ್ಟ್ ಮಾಡೋಣ? ಒಂದು 15-20 ಜನ ಸಾಕು. ಅವರಿಂದ ಫೀಡ್ಬ್ಯಾಕ್ ಹೇಗೆ ಪಡೆಯೋದು? ನೇರ ಸಂದರ್ಶನ ಅಥವಾ ಸರ್ವೆಗಳ ಮೂಲಕ? ಈಗ ಬಂದಿದ್ದು ಅಸಲಿ ಆಟ. ಸಿಕ್ಕಿರೋ ಫೀಡ್ಬ್ಯಾಕ್ ಅನ್ನ ಡೇಟಾ ಆಗಿ ಪರಿವರ್ತಿಸೋದು. ಜನರ ಅಭಿಪ್ರಾಯ ಖಂಡಿತ ಮುಖ್ಯ, ಆದ್ರೆ ಇದು ಚೆನ್ನಾಗಿದೆ ಅನ್ನೋದು ಬೇರೆ. ನಾನು ಇದನ್ನ ಖಂಡಿತ ಬಳಸ್ತೀನಿ ಅನ್ನೋದು ಬೇರೆ ಅಲ್ವಾ? ಆ ವ್ಯತ್ಯಾಸವನ್ನ ನಾವು ಡೇಟಾ ಮೂಲಕ ಅಳೆಯಬೇಕು. ಇದರಲ್ಲಿ ಮೊದಲನೆಯದು ಎಂಗೇಜ್ಮೆಂಟ್ ರೇಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ಟೆಸ್ಟ್ ಮಾಡಿದವರಲ್ಲಿ ಎಷ್ಟು ಜನ ನಮ್ಮ ಆಪ್ನ ಮುಖ್ಯ ಫೀಚರ್ ಅಂದ್ರೆ ಫೋಟೋ ಇಂದ ಗಿಡ ಗುರ್ತಿಸೋದನ್ನ ನಿಜವಾಗ್ಲೂ ಬಳಸಿದ್ರು ಅಂತ. ಎರಡನೆಯದು ಟಾಸ್ಕ್ ಕಂಪ್ಲೀಷನ್ ರೇಟ್. ಅಂದ್ರೆ ಜನ ಬರೀ ಅದನ್ನ ಬಳಸಿದ್ದಲ್ಲ, ಅವ್ರು ಅಂದುಕೊಂಡ ಕೆಲಸವನ್ನ ಯಶಸ್ವಿಯಾಗಿ ಮುಗಿಸಿದ್ರಾ. ಇದರಿಂದ ನಮ್ಮ ಪ್ರೋಟೋಟೈಪ್ ಬಳಸೋಕೆ ಎಷ್ಟು ಸುಲಭ, ಎಷ್ಟು ಸಿಂಪಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಮೂರನೆಯದು ಯೂಸರ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್. ಇದು ನಂಬರ್ಗಳಿಗಿಂತ ಹೆಚ್ಚಾಗಿ ಜನರ ಫೀಲಿಂಗ್ಸ್ ಬಗ್ಗೆ. ಆಪ್ ಬಳಸುವಾಗ ಅವ್ರಿಗೆ ಹೇಗನ್ಸ್ತು, ಖುಷಿ ಆಯ್ತಾ, ಸುಲಭ ಅನಿಸ್ತಾ, ಈ ಥರ. ಮತ್ತು ಕೊನೆಯದಾಗಿ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ಕನ್ವರ್ಷನ್ ಇಂಟೆಂಟ್. ಇದು ನೇರವಾಗಿ ಕೇಳೋ ಪ್ರಶ್ನೆ. ಎಲ್ಲ ಸರಿ, ಈ ಆಪ್ಗೆ ದುಡ್ಡು ಕೊಟ್ಟು ಬಳಸ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ರೆಕಮೆಂಡ್ ಮಾಡ್ತೀರಾ ಅಂತ. ಇದು ಬಿಸ್ನೆಸ್ ಸಕ್ಸಸ್ನ ನಿಜವಾದ ಅಳತೆಗೋಲು. ಇಷ್ಟೆಲ್ಲ ಪ್ಲಾನಿಂಗ್, ಟೆಸ್ಟಿಂಗ್, ಡೇಟಾ ಕಲೆಕ್ಷನ್, ಈ ಎಲ್ಲದರ ನಂತರ ಇಡೀ ಪ್ರಕ್ರಿಯೆ ಬಂದು ನಿಲ್ಲೋದು ಒಂದೇ ಒಂದು ಅಲ್ಟಿಮೇಟ್ ಪ್ರಶ್ನೆಗೆ ಉತ್ತರ ಕೊಡಕ್ಕೆ. ನಾವು ಎಲ್ಲಾ ಡೇಟಾವನ್ನು ಒಟ್ಟು ಸೇರಿಸಿ ವಿಶ್ಲೇಷಣೆ ಮಾಡಿದ ಮೇಲೆ ನಮ್ಮ ಮುಂದೆ ಉಳಿಯೋದು ಇದೊಂದೇ ಪ್ರಶ್ನೆ. ಇದೇ ಆ ಅಂತಿಮ ನಿರ್ಣಾಯಕ ಪ್ರಶ್ನೆ.
ನಮ್ಮ ಪ್ರೋಟೋಟೈಪ್ ನಾವು ಕೊಡ್ತಿರುವ ಪರಿಹಾರದ ಮೌಲ್ಯವನ್ನ ಮತ್ತು ಅದರ ಬಳಕೆಯ ಸುಲಭತೆಯನ್ನ ಸ್ಪಷ್ಟವಾಗಿ ತೋರಿಸ್ತಿದೆಯಾ ಅಂತ. ಇದಕ್ಕೆ ಉತ್ತರ ಹೌದು ಅಂತ ಬಂದ್ರೆ ಕಂಗ್ರಾಟ್ಸ್, ನಿಮ್ಮ ಐಡಿಯಾ ಸರಿಯಾದ ದಾರಿಯಲ್ಲಿದೆ. ಒಂದು ವೇಳೆ ಉತ್ತರ ಇಲ್ಲ ಅಂತ ಬಂದ್ರೂ ಚಿಂತೆ ಇಲ್ಲ, ಯಾಕಂದ್ರೆ ಇದು ಸೋಲಲ್ಲ, ಬದಲಿಗೆ ಇದೊಂದು ಪಾಠ. ಇದರಿಂದ ಸಿಕ್ಕಿರೋ ಫೀಡ್ಬ್ಯಾಕ್ ಬಳಸಿ ಐಡಿಯಾವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬಹುದು. ಹಾಗಾದ್ರೆ ನಿಮ್ಮ ಮುಂದಿನ ಅದ್ಭುತ ಐಡಿಯಾವನ್ನ ಕೇವಲ ತಲೆಯಲ್ಲಿಟ್ಕೊಳ್ಳದೆ ಈ ಪ್ರಶ್ನೆ ಕೇಳೋಕೆ ಸಿದ್ಧರಿದ್ದೀರಾ?